ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂ ಡೈಲಿ ಲಾಗ್ಸ್. ನಾನೀಗ ಮಂಗಳವಾರ ಪಾರ್ಟ್ 2 ಅಂದರೆ ಸಾಯಂಕಾಲ ಎಲ್ಲಿಗೆ ಹೋಗಿದ್ದೆ, ಅವತ್ತು ಏನು ವಿಶೇಷ ಎಲ್ಲವನ್ನು ಹೇಳ್ತೀನಿ ಬನ್ನಿ. ತುಂಬ ದಿವಸ ಆಗಿತ್ತು ನಾನು ಈ ಟೆಂಪಲ್ಗೆ ಹೋಗಿರಲಿಲ್ಲ. ಅದಕ್ಕೆ ನಾನು ಮಂಗಳವಾರ ಸಾಯಂಕಾಲ ರೆಡಿಯಾಗಿ ರೇಣುಕಾ ಯಲ್ಲಮ್ಮನ ಟೆಂಪಲ್ಗೆ ಬಂದೆ. ತುಂಬಾ ಖುಷಿಯಾಯಿತು. ನಮಸ್ಕಾರ ಮಾಡಿ ಪ್ರಸಾದ ಸ್ವೀಕರಿಸಿದೆ. ನಂತರ ನನಗೆ ಗೊತ್ತಿರದ ವಿಷಯ ನಮ್ಮ ಯಜಮಾನರು ಹೇಳಿದರು, ಮಂಗಳವಾರ ಸಂಕಷ್ಟ ಚತುರ್ಥಿ ಇದೆ ಎಂದು. ಅದಕ್ಕೆ ಅವತ್ತು ಸಾಯಂಕಾಲ 6:30 ಒಬ್ಬಳೇ ಗಣೇಶ ಟೆಂಪಲ್ ಹೋಗಿದ್ದೆ. ಯಾಕೆಂದರೆ ನಮ್ಮ ಯಜಮಾನರು ಮನೇಲಿ ಇರಲಿಲ್ಲ. ಅಲ್ಲಿಗೆ ಹೋಗುವಷ್ಟರಲ್ಲಿ ಭಕ್ತರು ಎಲ್ಲರೂ ಪೂಜೆಗೆ ವೇಟ್ ಮಾಡ್ತಾ ಇದ್ರು. ಅವತ್ತು ಸಂಕಷ್ಟ ಚತುರ್ಥಿ ಎಂದು ಎಲ್ಲರೂ ದೇವರಿಗೆ ತೆಂಗಿನಕಾಯಿ, ಬಾಳೆಹಣ್ಣು, ಹೂವು, ಎಲೆ ಅಡಿಕೆ ಎಲ್ಲವನ್ನು ತಂದು ದೇವರಲ್ಲಿ ಸಂಕಲ್ಪ ಮಾಡ್ಕೋತಾ ಇದ್ರು. ನಾನು ಸಹ ಸಂಕಲ್ಪ ಮಾಡಿಕೊಂಡೆ. ಪೂಜೆಯ ವೇಳೆ ತುಂಬಾ ರಶ್ ಆಗೋಯಿತು. ಯಾಕೆಂದರೆ ಭಕ್ತರು ಅಷ್ಟು ಜನ ಬಂದಿದ್ದರು. ಪೂಜೆ ಆರಂಭ ಮಾಡಿದ್ರು. ದೇವಸ್ಥಾನದಲ್ಲಿ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಸಂಕಷ್ಟ ಎಂದರೆ ನಮಗಿರುವ ಸಮಸ್ಯೆಗಳು, ನಮಗಿರುವ ಕಷ್ಟಗಳು, ಮತ್ತು ಚತುರ್ಥಿ ಎಂದರೆ 4ನೆಯ ತಿಥಿ. ಆದ್ದರಿಂದ ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಗಣೇಶನನ್ನು ಪೂಜೆ ಮಾಡಿದರೆ ನಮಗೆ ಇರುವ ಸಮಸ್ಯೆಗಳು, ನಮಗೆ ಇರುವ ಕಷ್ಟಗಳು ಎಲ್ಲ ದೂರ ಆಗ್ತವೆ. ಮಂಗಳಾರತಿ ಮುಗಿದ ಮೇಲೆ ತುಂಬ ಹತ್ತಿರದಿಂದ ದರ್ಶನ ತಗೊಂಡು ಹಾಗೆಯೇ ಪ್ರಸಾದ ತಗೊಂಡು 9:30ಗೆ ಮನೆಗೆ ಬಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೀವು ನೋಡಬಹುದು. ಅಲ್ಲಿವರೆಗೂ ಬಾಯ್ ಗೈಸ್ ಎಲ್ಲರಿಗೂ.